ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡಾಕತ್ತೀನಪ್ಪ ಅಂದ್ರೆ ಕೋಬೀಸ್ ಪಲ್ಯ ಮಾಡತ್ತೀನಿ. ಸಣ್ಣಾಗಿ ಕೋಬೀಸನ್ನು ಕಟ್ ಮಾಡ್ಕೊಂಡು ತವಿ ಒಳಗೆ ಈ ಥರ ಹುರ್ಕೊಳಕತ್ತೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡು ಈ ಥರ ಹುರ್ಕೊಂಡು ಈ ಥರ ಆಗೋಣ ಸ್ವಲ್ಪ ಎಣ್ಣೆ ಹಾಕಿ ನಾನು ಬೆಳ್ಳುಳ್ಳಿನ ಮತ್ತು ಟಮಾಟೆನ ಹಾಕ್ಕೊಂಡೀನಿ ನೋಡಿರಿ. ಹಾಕ್ಕೊಂಡೀಗ ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ. ಈ ಥರ ಸ್ವಲ್ಪ ಕಪ್ಪಾಗಬೇಕು. ಇದು ಆಲ್ಮೋಸ್ಟ್ ತವಿ ಒಳಗೆ ಮಾಡ್ಬೇಕ್ರಿ. ಈಗ ನೀರು ಹಾಕ್ಕೊಳಕತ್ತೀನಿ ನೋಡಿರಿ. ಇದು ತವಿ ಒಳಗೆ ಮಾಡಿದ್ರೇ ಟೇಸ್ಟ್. ನಾನು ಹಿತ್ತಲದಾಗ ರೊಟ್ಟಿ ಮಾಡತ್ತಿದ್ದೀವಿ, ಅದರೊಳಗೆ ನಾನು ತವಿ ಒಳಗೆ ಮಾಡಿದ್ರಿ. ಇದನ್ನು ಸ್ವಲ್ಪ ಎಷ್ಟು ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅಂದರೆ ಒಬ್ಬರು ಜಾಸ್ತಿ ತಿಂತಾರೆ, ಒಬ್ಬರು ಕಡಿಮೆ ತಿಂತಾರೆ. ಅದಕ್ಕೆ ನಾನು ಖಾರ ಹಾಕ್ಕೊಂಡು ಉಪ್ಪು ಮೊದಲೇ ಹಾಕ್ಕೊಂಡೇನು. ಬೆಳ್ಳುಳ್ಳಿ ಒಗ್ಗರಣೆ ಮೊದಲೇ ಕೊಟ್ಟೀನಿ ರೀ, ನಾನು ವಿಡಿಯೋದಾಗ ತೋರಿಸ್ಲಿಲ್ಲ ಅಷ್ಟೇ. ಈಗ ಶೇಂಗಾದ ಪುಡಿ ಹೆಚ್ಕೊಳಕತ್ತೀನಿ ನಾನು. ನೀವು ಶೇಂಗಾ ಪುಡಿ ಇಲ್ಲಪ್ಪ ಅಂದ್ರೆ ಮುಕ್ನಿ ಬೇಳೆ ನೆನಾಕಿ ಹಾಕೋಬೋದು ರೀ. ಇದ್ರಕ್ಕೆ ಎರಡು ಮುಕ್ನಿ ಬೇಳೆನೂ ಹಾಕ್ಬೋದು, ಮತ್ತು ಯಾವುದು ಮುಕ್ನಿ ಬೇಳೆನೂ ಇಲ್ಲ ಶೇಂಗಾ ಪುಡಿನೂ ಇಲ್ಲ ಅಂದ್ರೆ ಹಾಗೆ ಮಾಡ್ಬೋದು. ಈ ಥರ ಕುದಿಬೇಕ್ರಿ. ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಕೊಂಡ್ರೂ ನಡಿತೈತಿ. ಪ್ಲೇಟ್ ಇಲ್ಲಪ್ಪ ಬರ್ತೈತೆ ಹಂಗೆ ನೋಡಿರಿ. ಎಲ್ಲನೂ ನೀರೆಲ್ಲನೂ ಅಡ್ಸ್ಲಾತೈತೆ. ಎಲ್ಲನೂ ಈ ಥರ ತಿರುವಾಡ್ಕೋಬೇಕು. ಇದನ್ನು ಆಲ್ಮೋಸ್ಟ್ ಪಲ್ಯ ಆಯ್ತು. ಈಗ ನೀರೆಲ್ಲ ಆಡಿಸ್ದನ್ನು ಆಮೇಲೆ ನೀವು ಕೊತ್ತಂಬರಿ ರುದ್ಸ್ಕೋಬೇಕಂದ್ರೆ ಕೊತ್ತಂಬರಿ ರುದ್ಸ್ಕೋಬೋದು. ಈಗ ರೆಡಿ ಆಯ್ತು ನೋಡಿರಿ ಪಲ್ಯ. ನಾನು ಒಂದು ಇದ್ರೊಳಗೆ ಸರ್ವ್ ಮಾಡ್ಕೋತೀನಿ ಇದನ್ನು ಪ್ಲೇಟಿಗೆ. ಬಟ್ ಸಜ್ಜಿ ರೊಟ್ಟಿ ಒಳಗೆ, ಚಪಾತಿ ಒಳಗೆ ಮತ್ತು ಜೋಳದ ರೊಟ್ಟಿ ಒಳಗೆ ಮಸ್ತ್ ಆದೈತೆ ರೀ. ಅದು ಖಡಕ್ ಜೋಳದ ರೊಟ್ಟಿ ಆಗಿರಬೇಕು. ಈ ಕೋಬೀಸ್ ಪಲ್ಯ ಆಲ್ಮೋಸ್ಟ್ ಇಷ್ಟ ಅಲ್ಲಾರ್ದವ್ರಿಗೆ ಇಷ್ಟ ಆಗಿರ್ತೈತಿ. ಅಷ್ಟು ಚೆನ್ನಾಗಿರ್ತೈತೆ ರೀ ಇದು. ಈ ಕೋಬೀಸ್ ಪಲ್ಯ ವಿಡಿಯೋ ಇಷ್ಟ ಆಗಿತ್ತು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ಥ್ಯಾಂಕ್ ಯು.